ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಎಲ್ಲ ಹೆಂಗೆ ಹೋಗುತ್ತೆ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರಿಯೋದಕ್ಕೆ ಮಿಷಿನ್ ಹಾಕಿರ್ತೀವಲ್ಲ, ಸ್ವಲ್ಪ ಹೊತ್ತು ಟೈಮ್ ಇರುತ್ತೆ. ಆವಾಗ ನಾನು ಹಿಂಗೆ ಗಿಡಗಳೆಲ್ಲ ಹೆಂಗಾಗಿದ್ದಾವೆ ಅನ್ನೋದನ್ನು ಒಂದು ಸಲ ನೋಡ್ಕೊಂಬಂದ್ಬಿಡ್ತೀನಿ. ಅಂತ ಅಂದರೆ ಏನಾದರೂ ಆಗಿದ್ದಾವೋ ಇಲ್ವೋ, ಏನಾದ್ರು ಡಿಫ್ರೆನ್ಸ್ ಇದ್ದಾವೋ ಅಂತ ಒಂದು ಸಲ ಎಲ್ಲ ಗಿಡನೆಲ್ಲ ನೋಡ್ಕೊಂಬಂದ್ಬಿಡ್ತೀನಿ. ಏನಾಗಿದ್ದಾವೆ ಇಲ್ವೋ, ಚೆನ್ನಾಗಿದ್ದಾವೋ, ಏನಾರು ಆಗಿದೆಯೋ ಅಂತ ಹಂಗೇನೆ ನೋಡ್ತಾ ಇದ್ನಾ. ಕರ್ಬೇವಿನ ಸೊಪ್ಪ ಮರನೂ ಅಷ್ಟೇ ಅಷ್ಟು ಚೆನ್ನಾಗಿ ಚಿಕ್ತಿತ್ತು, ನೋಡೋದಕ್ಕೆ ಖುಷಿ ಆಗ್ತಿತ್ತು. ಒಂದು ಮಂತ್ ಬ್ಯಾಕು ಒಂದು ಕರ್ಬೇವಿನ ಸೊಪ್ಪು ಸಿಗ್ತಾನೆ ಇರಲಿಲ್ಲ, ಹಂಗಾಗಿತ್ತು ಗಿಡ ಪೂರ್ತಿ ಒಂಥರ ರೋಗದ ಥರ ಆಗಿತ್ತು. ಕಾಲ ಚೇಂಜ್ ಆಗ್ತಿದ್ದಂಗೆ ಇನ್ನೇನು ಯುಗಾದಿ ಬರ್ತಾ ಇದೆ ಅನ್ನಂಗೆ ಎಲ್ಲ ಗಿಡಗಳು ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರ್ತಿದ್ದಾವೆ ಅಂತಂದರೆ, ಇವಾಗ ನಮ್ಮ ಗುಡ್ಡನೂ ಅಷ್ಟೇ ಫುಲ್ಲು ಇವಾಗ ಒಣಗೋಗ್ಬಿಟ್ಟಿದೆ. ಒಣಗೋಗಿ ಬೆಂಕಿಯೆಲ್ಲ ಹಾಕ್ತಿರ್ತಾರೆ ಅವಾಗವಾಗ, ಹಂಗಾಗೋಗ್ಬಿಟ್ಟಿದೆ. ಇನ್ನೊಂದು ಮಂತು ಇನ್ನೇನು ಬಂತು, ಮಳೆ ಇಲ್ಲ ಏನಿಲ್ಲ. ಯುಗಾದಿ ಸ್ಟಾರ್ಟ್ ಆಯಿತು ಅಂತಂದ್ರೇ ಸಾಕು, ಹೊಸ ಚಿಗುರು ಬಂದುಬಿಡುತ್ತೆ. ಎಷ್ಟು ಪ್ರಕೃತಿದು ವಿಸ್ಮಯ ಅಂತ ಅನ್ನೋದು ಇದಕ್ಕೇನೆ. ನೋಡೋದಕ್ಕೆ ಫುಲ್ಲು ಗ್ರೀನಾಗಿ ಹೋಗ್ಬಿಡುತ್ತೆ ಗುಡ್ಡ, ಇಡೀ ಗುಡ್ಡನೇ ಗ್ರೀನಾಗಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಅದನ್ನೇ ನೋಡ್ತಾ ಇದ್ದೆ, ಯೋಚನೆ ಮಾಡ್ತಿದ್ದೆ ಹೆಂಗಿದೆ ಗುಡ್ಡ, ಇನ್ನೊಂದು 15 ದಿನಕ್ಕೆಲ್ಲ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಅಂತ ನಿಂತ್ಕೊಂಡು ನೋಡಿಕೊಂಡು ಹಂಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಸ್ವಿಚ್ ಆಫ್ ಮಾಡಿಬಿಡು, ಹಾಲು ಕರೆದಾಯ್ತು ಅಂತಂದರು. ಹಾಲೆಲ್ಲ ಕರೆದು ಅವಕ್ಕೆ ಬೂಸ ಎಲ್ಲ ಇಟ್ಬಿಟ್ಟು ಒಳಗಡೆ ಬಂದವಳೆ. ಫಸ್ಟು ಸಾಂಬಾರು ಮಾಡಿಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಆಲ್ರೆಡಿ ನಾನು ನಿಮಗೆ ತುಂಬ ಸಾಂಬಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಹಂಗೆ ಮಾಡ್ತಿದ್ನಲ್ಲ, ಇದನ್ನು ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಮೊಳಕೆ ಹುರುಳಿಕಾಳು ಮಿಕ್ಸ್ಡ್ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲೇನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡಿ, ಖಾರಕ್ಕೆ ತೆಂಗಿನಕಾಯಿ, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಅಷ್ಟೇ ನಾನು ರುಬ್ಬಿರೋದು. ಅದನ್ನು ರುಬ್ಬಿದ್ರೊಳಗಡೆ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ರೆ ಮುಗೀತು, ಸಾಂಬಾರು ಕೂಡ ರೆಡಿ ಆದಂಗೆ. ಇವತ್ತು ಸ್ವಲ್ಪ ಜಾಸ್ತಿ ಸಾಂಬಾರನ್ನ ಮಾಡ್ತಾಯಿದ್ದೆ, ಹಾಗಾಗಿ ತರಕಾರಿ ಎಲ್ಲದನ್ನು ಕೂಡ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಬಿಟ್ಟಿದ್ದೆ. ಇದನ್ನು 1 ಅಥವಾ 2 ವಿಷಲ್ ಬರೆಸ್ಕೊಂಡ್ರೆ ಸಾಕು, ಸಾಂಬಾರು ಕೂಡ ಸಾಂಬಾರೆಲ್ಲ ಮಾಡಿ ಮುಗಿಸಾದ್ಮೇಲೆ ಸ್ವಲ್ಪ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿಕೊಂಡೆ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಆಲ್ರೆಡಿ ತಿಂಡಿ ನಮ್ಮ ಮನೇಲಿ ಆಗೋಗ್ಬಿಟ್ಟಿತ್ತು. ದೊಡ್ಡಮ್ಮ ಇಡ್ಲಿ ಕೊಟ್ಟು ಕಳಿಸಿದ್ರು, ಅದನ್ನು ಎಲ್ಲ ತಿನ್ಕೊಂಡಿದ್ರು. ಹಂಗೆ ಯಾರೋ ಸ್ವಲ್ಪ ತೋಟಕ್ಕೆ ಕೆಲ್ಸಕ್ಕೆ ಬರ್ತೀವಿ ಅಂತಂದಿದ್ರು, ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಅವ್ರಿಗೆ ನನಗೆ ಅಂತ ಮಾಡಿಕೊಂಡೆ. ಹಂಗೆ ಪ್ಲೈನ್ ಉಪ್ಪಿಟ್ಟು ತಿನ್ನೋದಕ್ಕೆ ಒಂಥರ ಬೇಜಾರಾಗುತ್ತೆ ಅಂತ ಎಲ್ಲ ಸ್ವಲ್ಪ ತರಕಾರಿನ ಹಾಕಿ ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಮಾತ್ರ ಹೆಂಗೆ ಬಂದಿತ್ತು ಅಂದರೆ ಸಖತ್ತಾಗಿತ್ತು. ಅದಕ್ಕೊಂದು ಸ್ವಲ್ಪ ಲೆಮನ್ನು ಕೂಡ ಹಾಕಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆಹಾಹಾ, ತಿಂತಿದ್ರೆ ಉಪ್ಪಿಟ್ಟು ಅಂತ ಅನ್ನಿಸ್ತಿತ್ತು. ಯಾಕಂದರೆ ನನ್ನ ಫೇವ್ರೇಟ್ ಅಲ್ವಾ ಉಪ್ಪಿಟ್ಟು, ಅದಕ್ಕೆ ನೀವು ನನ್ನ ವೀಡಿಯೋದಲ್ಲಿ ಜಾಸ್ತಿ ಉಪ್ಪಿಟ್ಟೆ ನೋಡಿರೋದು, ಇನ್ನೇನು ನೋಡಿರಲ್ಲ. ಎಷ್ಟು ಹೆಲ್ಪ್ ಆಗಿದೆ ಇದಿರೋದು ಅಂತಂದರೆ ತುಂಬ ಹೆಲ್ಪ್ ಆಗಿದೆ. ನನಗೆ ಕಾಯಿ ತುರ್ಕೊಬೇಕು ಅಂತಂದ್ರೇ ಒಂದು ದೊಡ್ಡ ಟೆನ್ಷನ್ ಆದಂಗೆ ಆಗೋದು. ಆರಾಮಾಗಿ ಈಗ ಇದರಲ್ಲಿ ತುರ್ಕೊಂಡು ಸ್ಟೋರ್ ಮಾಡ್ಕೊಬಿಡ್ಬೋದು. ಇಲ್ಲ ಅಂತಂದರೆ ಆವಾಗಲೇ ಈಸಿ ಕೆಲಸ, ಕೂತ್ಕೊಂಡು ತುರ್ಕೊಳ್ಳೋದು, ಅದು ಎತ್ತಿಟ್ಟೋದು, ತೊಳೆದಿಟ್ಟೋದು, ಅದು ಒಂದು ದೊಡ್ಡ ಕೆಲಸ ಆದಂಗೆ ಆಗ್ಬಿಡೋದು. ಇವಾಗ ಏನಿಲ್ಲ, ನಂಗೆ ತುಂಬ ಹೆಲ್ಪ್ ಆಗಿದೆ ಇದು. ನಾನು ಬೇಕು ಅಂತಂದರೆ ಇದನ್ನು ಲಿಂಕ್ನ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಬೋದು. ಅಂಗಡಿಲೆಲ್ಲ ಕೇಳಿದೆ ನಾನು, ತುಂಬ ಹೈ ರೇಟ್ ಹೇಳಿದ್ರು. ಬಟ್ ಅಂಗಡಿಗೂ ಆನ್ಲೈನಲ್ಲೂ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ತುಂಬ ಕಮ್ಮಿ ಇದೆ ಆನ್ಲೈನಲ್ಲಿ. ಹಾಗಾಗಿ ನನಗೆ ವರ್ತ್ ಅಂತು. ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಎಲ್ಲಾದ್ರೂ ಫಿಕ್ಸ್ ಮಾಡ್ಕೊಬೋದು, ಅದು ಒಂದು ಚೆನ್ನಾಗಿರೋದು. ಅಂದರೆ ನೀವು ಆ ಕಡೆಗಾದರೂ ಮಾಡ್ಕೊಬೋದು, ಈ ಕಡೆಗಾದರೂ ಮಾಡ್ಕೊಬೋದು. ಆರಾಮಾಗಿ ಕೂತ್ಕೊಂಡು ಬೇಕಾದರೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕೂಡ ನಾವು ತುರ್ಕೊಬೋದು. ತುಂಬ ಚೆನ್ನಾಗಿದೆ ಇದು. ಶಿವರಾತ್ರಿ ಹಬ್ಬ ಮುಗಿದ್ಮೇಲೂ ಯಾಕೋ ತಂಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಮ್ಮನ್ನ ತಂಬಿಟ್ಟು ಮಾಡಿಕೊಡಮ್ಮ ಅಂತ ಅಂದೆ. ಯಾವಾಗಲೂ ಪ್ಲೈನ್ ತಂಬಿಟ್ಟೆ ಮಾಡ್ತಿದ್ರು, ಈ ಸಲ ಯಾಕೋ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಕಡಲೆ ಬೀಜನ ಹುರಿದಾಕಿ ಮತ್ತು ಎಳ್ಳು ಎಲ್ಲ ಹಾಕಿ ಮತ್ತು ಹುರ್ಗಡ್ಲೆ ಎಲ್ಲ ಹಾಕಿ ಬೆಲ್ಲದ ಪಾಕನ ಕಾಯಿಸ್ಬಿಟ್ಟು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಥರ ತಂಬಿಟ್ಟೆಲ್ಲ ನನಗೆ ಅಷ್ಟು ಮಾಡೋಕ್ಕೆ ಬರೋದಿಲ್ಲ. ಅದು ಏನೋ ಪಾಕ ಎಲ್ಲ ಸರಿಯಾಗಿ ಕಾಯಿಸಬೇಕು, ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ.
ಸೊ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿರ್ತೀವಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಎಲ್ಲ ಕಡೆಗೂ ಇದು ಒಂದೇ ಸಮನಾಗಿ ಸ್ಪ್ರೆಡ್ ಆಗಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ನಾವೇನು ಕಾಯಿಸಿಟ್ಕೊಂಡಿರ್ತೀವಿ ಅದನ್ನು ಮಾತ್ರ ಒಂದು ಸ್ವಲ್ಪಕ್ಕೆ ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಬೇಕು. ಘಮ ಘಮ ಅಂತಿತ್ತು ಮಾಡ್ತಿದ್ರೆ, ಅಷ್ಟು ಚೆನ್ನಾಗಿತ್ತು ತಂಬಿಟ್ಟು. ಅಂದರೆ ನಾವು ಸ್ಟೋರ್ ಮಾಡಿಕೊಂಡು ಕೂಡ ತಿನ್ಬೋದು, ಒಂದು ವಾರ 15 ದಿನ ಇಟ್ಟರು ಇದು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಒಳ್ಳೆಯದು. ಹಾಗೆ ಆರೋಗ್ಯಕ್ಕೂ ಕಡಲೆ ಎಳ್ಳು, ಬೆಲ್ಲ, ಕಡಲೆ ಬೀಜ ಎಲ್ಲದೂ ಕೂಡ ಒಳ್ಳೆಯದೇ. ಈ ಥರ ಎಲ್ಲ ರೌಂಡಕ್ಕೆ ಚಿಕ್ಕ ನಿಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮೀಡಿಯಮಾಗಿ ಕಟ್ಕೊಂಡ್ರೆ ಆಯಿತು. ಶಿವರಾತ್ರಿ ಹಬ್ಬ ಮುಗಿದ್ರೂ ಯಾಕೋ ತಂಬಿಟ್ಟು ಮೇಲೆ ಆಸೆ ಹೋಗಲಿಲ್ಲ. ಸೊ ನಿಮಗೂ ಹಿಂಗೆ ಆದರೆ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿ